ಅಭಿವೃದ್ಧಿ ಕಾರಣ ಆಯಿತು. ಹಾಗಾಗಿ ಕನ್ನಡ ಸಿನಿಮಾದ ಅಭಿವೃದ್ಧಿ ಜೊತೆಗೇನೆ ರಾಜ್ಕುಮಾರ್ ಅವರ ಹೆಸರು ಬಂದಿರೋದು ಒಂದು ಕಡೆ ಆದರೆ, ಇನ್ನೊಂದು ಕರ್ನಾಟಕದ ಸಮಾಜಕ್ಕೆ ಒಬ್ಬ ಕಲಾವಿದ ಹೇಗಿರಬೇಕು ಅಂತ ತೋರಿಸಿಕೊಟ್ಟವರು ರಾಜ್ಕುಮಾರ್ ಅವರು. ಅವರ ನಡೆ ನೈತಿಕತೆ, ನುಡಿ ನೈತಿಕತೆ ಎಲ್ಲರಿಗೂ ಮಾದರಿ. ವಿಶೇಷ ಅಂದ್ರೆ ಯಾವುದೇ ಚಲನಚಿತ್ರ ಕಲಾವಿದರ ಬಗೆಗೆ ಬಂದಿಲ್ಲದೆ ಇರುವಷ್ಟು ಪುಸ್ತಕಗಳು ಸುಮಾರು. ರಾಜ್ಕುಮಾರ್ ಅವರು ಬಂದಿದ್ದು 1934ರಲ್ಲಿ ಮೊದಲ ವಾಸ್ತುಚಿತ್ರ ಕನ್ನಡದಲ್ಲಿ. 34ರಿಂದ 1954ರವರೆಗೆ ಸುಮಾರು 70 ಸಿನಿಮಾಗಳಿಗಿಂತ ಹೆಚ್ಚು ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು 1954ರಲ್ಲಿ ನಾಯಕ ನಟರಾಗಿ ಪ್ರವೇಶ ಮಾಡಿದ್ದಾದ್ಮೇಲೆ ಕೇವಲ 14 ವರ್ಷದಲ್ಲಿ ರಾಜ್ಕುಮಾರ್ ಅವರು 100 ಸಿನಿಮಾಗಳನ್ನು ಪೂರೈಸಿದರು ಮತ್ತು 100 ಕನ್ನಡ ಸಿನಿಮಾಗಳು ಬಂದವು. ಕನ್ನಡ ರಾಜ್ಕುಮಾರ್ ಅವರ ಬಗ್ಗೆ ಬಂದಿದೆ. ಇದು ರಾಜ್ಕುಮಾರ್ ಅವರ ಹೆಗ್ಗಳಿಕೆ, ಅವರ ಜನ್ಮದಿನ ಇದೆಯಲ್ಲ, ಈ ಸಂದರ್ಭದಲ್ಲಿ ಅವರ ನೆನಪನ್ನ ಮಾಡಿಕೊಳ್ತಾ ಇಡೀ ಕನ್ನಡ ನಾಡಿಗೆ ಶುಭಾಶಯಗಳನ್ನು ಹೇಳುತ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.